ಹಾಯ್ ಹೆಲೋ ವೆಲ್ಕಮ್ ಟು ಲಾಲ್ಸಾಬ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ ಈ ವಿಡಿಯೋದಲ್ಲಿ ನಾನು ತಮ್ಮನೆಲ್ಲ ತುಂಬ ಟೈಟಲ್ ನೋಡಿದಂತೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಫೋನಲ್ಲಿ ಆ್ಯಪ್ ಲಾಕನ್ನು ಯಾವ ರೀತಿ ಸೆಟ್ ಮಾಡೋದು, ಅದು ನಿಮ್ಮ ಫೋನಿನ ಸೆಟ್ಟಿಂಗ್ನಲ್ಲಿ ಹೋಗಿ ಯಾವ ರೀತಿ ಆ್ಯಪ್ ಲಾಕನ್ನು ಸೆಟ್ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನಿಮ್ಮ ಫೋನಲ್ಲಿ ಆ್ಯಪ್ ಲಾಕ್ ಯಾವ ರೀತಿ ಸೆಟ್ ಮಾಡೋದು, ಯಾವುದೇ ರೀತಿಯ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಯಾವುದೇ ರೀತಿಯ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಿದೆ ಸಿಂಪಲ್ ಆಗಿ ನಿಮ್ಮ ಫೋನಲ್ಲಿ ಒಂದು ಸೆಟ್ಟಿಂಗ್ ಮಾಡೋ ಮೂಲಕ ಯಾವ ರೀತಿ ಆ್ಯಪ್ ಲಾಕನ್ನು ಸೆಟ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡೋ ಮುನ್ನ ನೀವ್ಯಾದ್ರೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದ ಬೆಲ್ಲನ್ನು ಎನೇಬಲ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋ ಅಪ್ಡೇಟ್ ಆಗಿ ಫ್ರೆಂಡ್ಸ್. ಹಾಗೆ ಫೇಸ್ಬುಕ್ ಪೇಜಲ್ಲಿ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಪಕ್ಕದ ಬೆಲ್ಲನ್ನು ಎನೇಬಲ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋ ಅಪ್ಡೇಟ್ ಆಗಿ ಫ್ರೆಂಡ್ಸ್. ಯಾವುದೇ ಆ್ಯಪ್ ಇದೆ, ಯಾವುದೇ ರೀತಿ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದೆ ಯಾವ ರೀತಿಯಾಗಿ ನಾವು ನಿಮ್ಮ ಫೋನ್ ಸೆಟ್ಟಿಂಗ್ನಲ್ಲಿ ಸಿಂಪಲ್ ಟ್ರಿಕ್ನಿಂದ ಯಾವ ರೀತಿಯಾಗಿ ಆ್ಯಪ್ ಲಾಕನ್ನು ಸೆಟ್ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದು ಯಾವ ರೀತಿ ಸೆಟ್ ಮಾಡೋದು, ಯಾವ ರೀತಿ ಇದು ಮಾಡೋದು ಅಂತ ಒಂದು ಮಕ್ಕದಾರ ಇಂಟ್ರೊಂದಿಗೆ ನಾನು ನನ್ನ ಫೋನ್ ಸ್ಕ್ರೀನಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನನ್ನ ಫೋನಿನ ಸ್ಕ್ರೀನಲ್ಲಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ನನ್ನ ಫೋನನ್ನು ಓಪನ್ ಮಾಡಿಕೊಂಡಿದ್ದೇನೆ. ನೀವು ನಿಮ್ಮ ಫೋನನ್ನು ಓಪನ್ ಮಾಡಿಕೊಂಡ ನಂತರ ನಿಮ್ಮ ಫೋನಿನಲ್ಲಿರೋ ಮೊದಲು ಸೆಟ್ಟಿಂಗ್ ಆ್ಯಪನ್ನು ಓಪನ್ ಮಾಡಿಕೊಳ್ಳಬೇಕಾಗುತ್ತೆ. ನಾನು ನನ್ನ ಫೋನಿನ ಸೆಟ್ಟಿಂಗ್ ಆ್ಯಪನ್ನು ಓಪನ್ ಮಾಡಿಕೊಳ್ತಾ ಇದ್ದೀನಿ. ಓಪನ್ ಮಾಡಿಕೊಂಡ ನಂತರ ಈ ರೀತಿ ಇರ್ತೇವೆ ಅಂತ ಮೇಲೆ ಸ್ವಲ್ಪ ಸ್ಕ್ರೋಲ್ ಮಾಡಿಕೊಂಡ ನಂತರ ಪ್ರವೇಶ ಒಂದು ಆಪ್ಷನ್ ಇರುತ್ತೆ. ಪ್ರವೇಶ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿಕೊಳ್ಬೇಕೈತೆ. ಕ್ಲಿಕ್ ಮಾಡಿಕೊಂಡ ನಂತರ ಆ್ಯಪ್ ಲಾಕ್ಸ್ ಅಂತ ಕಾಣ್ತಿರುತ್ತೆ. ಈ ರೀತಿಯಾಗಿ ಆ್ಯಪ್ ಲಾಕ್ಸ್ ನಿಮ್ಗೆ ಪ್ರತಿಯೊಂದು ಆಂಡ್ರಾಯ್ಡ್ ಫೋನಲ್ಲಿ ಇರುತ್ತೆ. ಯಾವುದೇ ಕಂಪ್ನಿ ಫೋನನ್ನು ತೆಗೆದುಕೊಳ್ಳಿ, ಎಲ್ಲ ಕಂಪ್ನಿ ಫೋನಲ್ಲೂ ಆ್ಯಪ್ ಲಾಕ್ಸ್ ಆಪ್ಷನ್ ಇರುತ್ತೆ. ಅದನ್ನದು ನಿಮಗೆ ಸಿಗಲಿಲ್ಲ ಅಂದರೆ ಇನ್ನು ಸರ್ಚ್ ಬಾರ್ ಮೇಲೆ ಬರಬೇಕಾಗುತ್ತೆ. ಸರ್ಚ್ ಬಾರ್ ಮೇಲೆ ಬಂದು ನೀವು ಏನನ್ನು ಸರ್ಚ್ ಮಾಡ್ಕೊಂಡ್ರೆ ಫ್ರೆಂಡ್ಸ್ ಆ್ಯಪ್ ಲಾಕ್ ಅಂತ ನೀವು ಸರ್ಚ್ ಮಾಡ್ಕೊಳ್ಬೇಕೈತೆ. ಇಲ್ಲಿ ಸರ್ಚ್ ಮಾಡಿ ನಾನು ನಿಮಗೆ ತೋರಿಸ್ತಿರ್ತೀನಿ. ಈ ರೀತಿಯಾಗಿ ಆ್ಯಪ್ ಲಾಕ್ ಅಂತ ಈ ರೀತಿಯಾಗಿ ನೀವು ಆ್ಯಪ್ ಲಾಕ್ ಮುಂದೆ ಈ ರೀತಿಯಾಗಿ ಆ್ಯಪ್ ಲಾಕ್ ಅಂತ ಸರ್ಚ್ ಮಾಡಿಕೊಂಡ್ರೆ ಈ ರೀತಿ ಕಾಣುತ್ತೆ ಆ್ಯಪ್ ಲಾಕ್ ಪ್ರವೇಶ ಅಂತ. ಈ ರೀತಿಯಾಗಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ಸರ್ಚ್ ಮಾಡಿಕೊಂಡು ನಿಮಗೆ ಸಿಗಲಿಂದ ಇರುತ್ತೆ ಕ್ಲಿಕ್ ಮಾಡಿಕೊಂಡ್ರೆ ರಿಟರ್ನ್ ಅಲ್ಲಿ ಜಾಯ್ನ್ ಆಗುತ್ತೆ. ಅಲ್ಲೇ ಜಾಯ್ನ್ ಆದ ನಂತರ ಯಾವುದೇ ಕಂಪ್ನಿ ಮೊಬೈಲ್ ಇರಲಿ, ಯಾವುದೇ ರೀತಿ ಆಂಡ್ರಾಯ್ಡ್ ಫೋನ್ ಇರಲಿ, ಎಷ್ಟೇ ದಿನದ ಫೋನ್ ಇರಲಿ ಈ ಪಿಕ್ಚರ್ ಇರುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಕ್ಲಿಕ್ ಮಾಡ್ಕೊಂಡು ಎನೇಬಲ್ ಮಾಡ್ಕೊಂಡು ಇದು ಆ್ಯಪ್ ಲಾಕ್ ಇರುತ್ತೆ. ಆ್ಯಪ್ ಲಾಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕೈತೆ. ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಆ್ಯಪ್ ಲಾಕ್ ಅಂತ ಒಂದು ಫೀಚರ್ ಇರುತ್ತೆ. ಇದನ್ನು ಎನೇಬಲ್ ಮಾಡ್ಕೋಬೇಕು. ಇದನ್ನು ಎನೇಬಲ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಒಂದು ಸೆಟ್ಟಿಂಗ್ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಇರುತ್ತೆ. ಪಾಸ್ವರ್ಡ್ ಫಸ್ಟ್ ಇರುತ್ತೆ. ಈ ರೀತಿಯಾಗಿ ಪಾಸ್ವರ್ಡನ್ನು ಜನರೇಟ್ ಮಾಡ್ಕೋಬೇಕೈತಿ. ಆ್ಯಪ್ ಲಾಕಿಗೆ ನಿಮಗೆ ಯಾವುದು ಈಸಿಯಾಗಿ ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ತೀರಿ 6 ಡಿಜಿಟು, ಇಲ್ಲ ನಿಮಗೆ ಪ್ಯಾಟರ್ನ್ ಸೆಟ್ ಮಾಡ್ತಿದ್ರಿ ಅಂದರೆ ಯೂಸ್ ಡಿಫ್ರೆಂಟ್ ಪಾಸ್ವರ್ಡ್ ಟೈಪ್ ಅಂತ ಬರುತ್ತೆ. 4 ಡಿಜಿಟ್ 4 to 14 ಮಾಡಿಕೊಂಡಂಥ 4 ಡಿಜಿಟು ಇಲ್ಲ 4 to 14 ಡಿಜಿಟ್ ಇರುತ್ತೆ. ಇಲ್ಲ ಒಂದು ಪ್ಯಾಟರ್ನ್ ಇರುತ್ತೆ. ಇಲ್ಲ ಅಪ್ಲೇಟು ಅಂದರೆ ನೀವು ಯಾವುದಾದ್ರೂ ನೀವು ABCD ಒಳಗೆ ಯಾವುದಾದ್ರು ನಿಮ್ಮ ಹೆಸರು ನೇಮು ಮತ್ತು ಯಾವ್ದಾದ್ರು ನೇಮನ್ನು ಇಟ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನಾನು ಪ್ಯಾಟರ್ನ್ ಪಾಸ್ವರ್ಡನ್ನು ಹಾಕ್ತೀನಿ ಫ್ರೆಂಡ್ಸ್. ಪ್ಯಾಟರ್ನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ನಾನು ಒಂದು ಪ್ಯಾಟರ್ನನ್ನು ಸೆಟ್ ಮಾಡ್ತಿದ್ದೀನಿ. ನೀವು ನೋಡೋದು ಈ ರೀತಿಯಾಗಿ ಒಮ್ಮೆ ಸೆಟ್ ಮಾಡಿಕೊಂಡು ಇನ್ನೊಮ್ಮೆ ಅದೇ ರೀತಿಯಾಗಿ ಸೇಮ್ ಟೈಪ್ ಮಾಡಿದ ನಂತರ ಈ ರೀತಿಯಾಗಿ ಸಕ್ಸಸ್ ಅಂತ ಬರುತ್ತೆ. ಸಕ್ಸಸ್ ಅಂತ ಬಂದ ನಂತರ ಫಾರ್ಮಸಿ ಯುವರ್ ನೇಮ್ ಅಂತ ಬರುತ್ತೆ. ನೀವು ಇದನ್ನು ಯಾವಾಗಾದ್ರೂ ಪಾಸ್ವರ್ಡ್ ಮರೆತು ಅದನ್ನು ಇಲ್ಲ ಸೆಕ್ಯೂರಿಟಿ ಕ್ವಶನ್ ಹಾಕಿದ ನಂತರ ನಿಮಗೆ ರಿಡೈರೆಕ್ಟ್ ಆಗುತ್ತೆ. ನಾನು ನನ್ನ ಹೆಸರನ್ನು ಹಾಕ್ತೀನಿ ಸೆಕ್ಯೂರಿಟಿ ಕ್ವಶನ್ ಫ್ರೆಂಡ್ಸ್. ನೀವು ನೋಡ್ಬೋದು ಈ ರೀತಿಯಾಗಿ ನೀವು ನಿಮ್ಮ ಹೆಸರನ್ನು ಹಾಕಬೇಕಾಗುತ್ತೆ. ಹಾಕಿದ ನಂತರ ಈ ರೀತಿಯಾಗಿ ಸೆಟ್ ಯುವರ್ ರಿಕವರಿ ಇಮೇಲ್ ಹತ್ತಿರುತ್ತೆ. ರಿಕವರಿ ಮೇಲನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಯಾಕಂದರೆ ಕೆಲವೊಮ್ಮೆ ಅದನ್ನು ನೇಮನ್ನು ನೀವು ನೆನಪು ರಿಕವರಿ ಮೇಲನ್ನು ಇರುತ್ತೆ ಫ್ರೆಂಡ್ಸ್. ರಿಕವರಿ ಮೇಲೆ ಎಂಟರ್ ಮಾಡಿಕೊಂಡ ನಂತರ ಸೇವ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ರಿಕವರ್ ಇನ್ಫಾರ್ಮೇಷನ್ ಓಕೆ ಅಂತ ಬರುತ್ತೆ. ಈ ರೀತಿಯಾಗಿ ರಿಕವರ್ ಇನ್ಫಾರ್ಮೇಷನ್ ಓಕೆ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಬರುತ್ತೆ. ನೀವು ರಿಟರ್ನ್ ಆ್ಯಪ್ ಲಾಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ನೀವು ಆ್ಯಪ್ ಲಾಕನ್ನು ತೆಗೆದುಕೊಳ್ಬೇಕಾಗುತ್ತೆ. ತೆಗೆದುಕೊಂಡ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ. ನಾನು ನಿಮಗೆ ತೋರಿಸ್ತೀನಿ, ಸ್ವಲ್ಪ ವೇಟ್ ಮಾಡಿ. ಲೋಡ್ ಆಗ್ತಾಯಿದೆ ಫ್ರೆಂಡ್ಸ್. ಅದು ಈ ರೀತಿಯಾಗಿರುತ್ತೆ. ಇದನ್ನು ಎನೇಬಲ್ ಮಾಡಬೇಕು. ಈ ರೀತಿ ಎನೇಬಲ್ ಮಾಡಿದ ನಂತರ ಅದು ಆ್ಯಪ್ ಲಾಕ್ ಸೆಟ್ಟಿಂಗನ್ನು ಮಾಡಿರ್ತೀರಿ. ಸೆಟ್ಟಿಂಗ್ ಜನ ಬರುತ್ತೆ. ನೀವು ಯಾವ ಆ್ಯಪಿಗೆ ಬೇಕು ಈ ರೀತಿಯಾಗಿ ನೀವು ಆ್ಯಪನ್ನು ಈ ರೀತಿಯಾಗಿ ಚೂಸ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಚೂಸ್ ಮಾಡಿಕೊಂಡು ಅದನ್ನು ಆ್ಯಪ್ ಲಾಕನ್ನು ಈ ರೀತಿಯಾಗಿ ಎನೇಬಲ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಗ್ರೀನ್ ಟಿಕ್ ಈ ರೀತಿಯಾಗಿ ಎನೇಬಲ್ ಆ ಆ್ಯಪ್ ಮೇಲೆ ನೀವು ಆ್ಯಪ್ ಲಾಕನ್ನು ಎನೇಬಲ್ ಮಾಡಿರ್ತೀರಿ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ನೋಡ್ಬೋದು. ಈ ರೀತಿಯಾಗಿ ಗ್ರೀನ್ ಟಿಕ್ ಮೇಲೆ ರೀತಿ ಎನೇಬಲ್ ಆಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ನೀವು ಪ್ರತಿಯೊಂದು ಆ್ಯಪ್ ಮೇಲೆ ಈ ರೀತಿ ಯಾವ ಆ್ಯಪ್ ಬೇಕೋ ಆ ಆ್ಯಪ್ ಮೇಲೆ ಎನೇಬಲ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ನೀವು ಆ್ಯಪ್ ಲಾಕನ್ನು ಎನೇಬಲ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೋಡಿದ್ರೆ ಫ್ರೆಂಡ್ಸ್, ಯಾವ ರೀತಿ ನೀವು ನಿಮ್ಮ ಫೋನಿನಲ್ಲಿ ಯಾವುದೇ ಆ್ಯಪ್ ಇನ್ಸ್ಟಾಲ್ ಮಾಡಿದೆ, ಯಾವುದೇ ರೀತಿ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಯೂಸ್ ಮಾಡಿದೆ, ಯಾವ ರೀತಿ ಫೋನಿನಲ್ಲಿ ಆ್ಯಪ್ ಸೆಟ್ ಮಾಡೋದು, ಅದೇ ಸಿಂಪಲ್ ಸೆಟ್ಟಿಂಗ್ ಯಾವ ರೀತಿ ಸೆಟ್ ಮಾಡೋದು ಅಂತ ನೋಡಿದ್ರೆ ಫ್ರೆಂಡ್ಸ್. ಹಾಗಾದರೆ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನವರಿಗೆ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದ ಬೆಲ್ಲನ್ನು ಎನೇಬಲ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವಾದರೂ ಫೇಸ್ಬುಕ್ ಪೇಜಲ್ಲಿ ನೋಡ್ತೀರಿ, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಪಕ್ಕದ ಬೆಲ್ಲನ್ನು ಎನೇಬಲ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವೇನಾದರೂ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ಬೇಕು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೀನಿ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ಬೋದು ಫ್ರೆಂಡ್ಸ್.
ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಬಂದು ಕಮೆಂಟ್ ಬಾಕ್ಸ್ನಲ್ಲಿ ಬಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ವಿಡಿಯೋನ ಫ್ಯಾಮಿಲಿ ರಿಲೇಟಿವ್ ಮತ್ತು ಫ್ರೆಂಡ್ಸಲ್ಲಿ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಫ್ರೆಂಡ್ಸ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್. ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.